ಈಗ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ 70% ಹುಡುಗರು ಇಂಗ್ಲಿಷ್ನಲ್ಲಿ ಪಾಸಾದರು, 65% ಗಣಿತದಲ್ಲಿ ಪಾಸಾದರು, 27 ಹುಡುಗರು ಎರಡೂ ವಿಷಯಗಳಲ್ಲಿ ಪಾಸಾದರೆ ಪಾಸಾದವರ ಶೇಕಡ ಪ್ರಮಾಣ ಎಷ್ಟು ಅಂತದ. ಇಲ್ಲಿ ಒಂದು ವೃತ್ತ ತಕ್ಕೋರಿ. ಇದಕ್ಕೇನು ಇದು ಇಂಗ್ಲಿಷ್, ಆಮೇಲೆ ಇದೊಂದು ವೃತ್ತ ತಕ್ಕೋರಿ, ಇದು ಮ್ಯಾಥ್ಸ್. ಇಂಗ್ಲಿಷ್ನೊಳಗೆ 70%, ಆಮೇಲೆ 65 ಮ್ಯಾಥ್ಸ್ದಾಗ, ಎರಡೂ ವಿಷಯದಾಗ 27%. ಇದನ್ನು ತಿಳ್ಕೊರಿ ಮೊದಲು. ಎರಡೂ ವಿಷಯದಾಗ 27%. ಇಲ್ಲಿ ಶೇಕಡ ಮೊದಲು ತಕ್ಕೋರಿ. ಇದು ಅತಿ ಸರಳ ರೀತಿ ಒಳಗೆ 70%, 65 ಎರಡೂ ವಿಷಯದ ಶೇಕಡ ಪಾಸಾದವರು, ಪಾಸಾದ ವಿದ್ಯಾರ್ಥಿಗಳು, ಶೇಕಡ ಪಾಸಾದ ವಿದ್ಯಾರ್ಥಿಗಳು ಬರೋಬ್ಬರಿ 27% ಅಂದ್ರೆ 100 ಮೈನಸ್ 27, 10 7 ಆದ್ರೆ 3, ಕೈಲ ಬಂತು 1, 7, 73% ಅದು. ಈಗ ಈ 70 ಈ 65 ಎರಡೂ ಕೂಡಿಸ್ರು. ನೀವು ಕೂಡಿಸಿದಾಗ ಏನು ಬರ್ತದ? ಪಾಸಾದವರ ಸಂಖ್ಯೆ ಬರ್ತದ. ಪಾಸಾದವರ ಸಂಖ್ಯೆ ಬರೋಬ್ಬರಿ 70% ಪ್ಲಸ್ 65% ಮಾಡ್ಕೊಂಡು ಮೊದಲು ಪಾಸಾದವ್ರ ಸಂಖ್ಯೆ ಬರಬೇಕಾದ್ರೆ ಮೊದಲೇನು ಬರೋಬರಿ. ಇದು ಒಟ್ಟು ಪಾಸಾದವರು ಎರಡೂ ವಿಷಯದಲ್ಲಿ ಪಾಸಾದವರು ಎರಡೂ ವಿಷಯದಲ್ಲಿ ಪಾಸಾದವರ ಸಂಖ್ಯೆ 135 ಆಯ್ತು. ಈಗ ಪಾಸಾದವರ ಸಂಖ್ಯೆ ಎಷ್ಟು? ಶೇಕಡ ಪಾಸಾದವರ ಸಂಖ್ಯೆ ಬರೋಬರಿ 135% ಮೈನಸ್ ಎಷ್ಟು? 73%. 5 3 ಆದರೆ 2, 5 3 ಆದರೆ 13, 7 ಆದರೆ 6. ಅವರು ಶೇಕಡ ಪಾಸಾದವರು ಎಷ್ಟು? 62%. ಆನ್ಸರ್ ಈಕ್ವಲ್ ಟು 62%. ನೋಡ್ರಿ, ಇದು ಹಿಂಗೆ ಮೊದಲ ಎರಡು ವಿಷಯದಾಗ ಶೇಕಡ ಪಾಸಾದ ವಿದ್ಯಾರ್ಥಿಗಳು ಬರೋಬ್ಬರಿ 100 ಮೈನಸ್ 27 ಬರೋಬ್ಬರಿ 73. ಎರಡೂ ವಿಷಯದಲ್ಲಿ ಪಾಸಾದವ್ರ ಸಂಖ್ಯೆ 70 ಪ್ಲಸ್ 65 135 ಆಯ್ತು. ಶೇಕಡ ಪಾಸಾದವ್ರ ಸಂಖ್ಯೆ 135 73 ಕಳೆದ್ರೆ 62 ಶೇಕಡ ಪ್ರಮಾಣ 62 ಪಾಸಾಗ್ಯಾರ ಅಂತ ಹೇಳ್ತದೆ. ಇನ್ನು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು ನೋಡಿ. ಇಲ್ಲಿ ಇಂಗ್ಲಿಷ್ನಲ್ಲಿ ಶೇಕಡ ಬರೋಬ್ಬರಿ, ಇಂಗ್ಲಿಷ್ ಶೇಕಡ ಪರ್ಸೆಂಟೇಜ್ ಬರೋಬ್ಬರಿ 100 ಮೈನಸ್ ಎರಡನೇ ರೀತಿ 2, 100 ಮೈನಸ್ ಎಷ್ಟು? 70 ಬರೋಬ್ಬರಿ ಎಷ್ಟು? 30%. ಈ ಶೇಕಡಾದಾಗ ಮೈನಸ್ 27% ಕಳೀರಿ. ಎರಡು ವಿಷಯಗಳ ಪಾಸ್ ಆದವ್ರ ಪ್ರಮಾಣದ ಕಳಿ ರೇಟ್ ಬರ್ತದೆ ನೋಡ್ರಿ. ಇದು 3% ಬಂತು. ಆಮೇಲೆ ಮ್ಯಾಥ್ಸ್ದ ಶೇಕಡ ನೋಡ್ರಿ. ಮ್ಯಾಥ್ಸ್ ಶೇಕಡ ಬರೋಬ್ಬರಿ 100 ಮೈನಸ್ 65 ಶೇಕಡ ಬರೋಬ್ಬರಿ 35%.
-27 ಶೇಕಡ = 8 ಶೇಕಡ. ಅವತ್ತೊಂದು ತಕ್ಕೊಂಡ್ರಲ್ಲ 100 ತಕ್ಕೊಂಡು ಒಟ್ಟು ಶೇಕಡ ಪಾಸಾದವರು, ಶೇಕಡ ಒಟ್ಟು ಪಾಸಾದವರು, ಶೇಕಡಾದ ಇದು ಫೇಲ್ ಆದವರು, ಫೇಲ್ ಆದವರು, ಶೇಕಡ ಫೇಲ್ ಆದವರು, ಶೇಕಡ ಫೇಲ್ ಆದವರು, ಫೇಲ್ ಆದವರ ಸಂಖ್ಯೆ ಬರೋಬ್ಬರಿ 3 ಶೇಕಡ ಪ್ಲಸ್ 8 ಶೇಕಡ ಪ್ಲಸ್ 27 ಶೇಕಡ = 38 ಶೇಕಡ. ಪಾಸಾದವರ ಸಂಖ್ಯೆ ಬರೋಬ್ಬರಿ 100 - 38 = 62 ಶೇಕಡ. ಯಾವ್ದು ಬೇಕಾದ್ರೆ ನೀವು ತಿಳ್ಕೊರಿ. ಆನ್ಸರ್ = 62%. ಗಣಿತ ತಿಳ್ಕೊಬೇಕಾದ್ರೂ ಭಾಳ ಶೆಣೆತ್ ಅನ್ನೋದು ನೆನ್ಪಿಟ್ಕೋರಿ. ಇಂಗ್ಲೀಷ್ನಾಗ ಏನು ಫೇಲ್ ಆದವ್ರ ಸಂಖ್ಯೆ ಮೇಲೆ ತಗೋಬೇಕು. 100ಕ್ಕೆ 70 ಅಂದ್ರೆ 8 ಮಂದಿ ಫೇಲ್ ಆದ್ರು, 30 ಫೇಲ್ ಆದ್ರು, 35 ಫೇಲ್ ಆದರು. ಆ ಶೇಕಡ ಪ್ರಮಾಣದ ಇದರ ಕಳೀರಿ 3 ಶೇಕಡ ಫೇಲ್ ಆದರು. ಒಟ್ಟು ಟೋಟಲ್ದೊಳಗೆ ಇದು ಶೇಕಡ ಬಂತು. ಆಮೇಲೆ 3, 8 ಕೂಡ್ಸೊಂಡ್ರೆ ಎಷ್ಟಾಯ್ತು? 38 ಶೇಕಡ. ಶೇಕಡ ಪಾಸಾದವರ ಶೇಕಡ ಸಂಖ್ಯೆ ಬರೋಬ್ಬರಿ 100 - 38 = 62. ನೋಡಿ, ಇಷ್ಟು ಈ ರೀತಿ ಒಳಗೆ ಗಣಿತಗಳು ಇರ್ತಾವೆ. ಪಾಸಾದ ವಿದ್ಯಾರ್ಥಿಗಳು 100 - 27 73. ಪಾಸಾದ ವಿದ್ಯಾರ್ಥಿಗಳು 73. 2 ವಿಷಯದಲ್ಲಿ ಪಾಸಾದವರ ಸಂಖ್ಯೆ 70 ಶೇಕಡ 65, 135. ಶೇಕಡ ಪಾಸಾದವರ ಸಂಖ್ಯೆ 135ರೊಳಗೆ 73 ಕಳೆದರೆ 62 ಶೇಕಡ ಪಾಸಾದವರು. ಇದು ಅವುಗಳ ಅಂಕಗಳ ಪಡೆದ ಆಧಾರದ ಮೇಲೆ ಪಾಸಾದವರ ಸಂಖ್ಯೆ. ಫೇಲ್ ಆದವರ ಆಧಾರದ ಮೇಲೆ, ಇವು ಫೇಲ್ ಆದವರದ ವ್ಯತ್ಯಾಸಗಳ ಮೇಲೆ ನಾವು ಈ ಗಣಿತವನ್ನು ಪಾಸಾದವ್ರ ಸಂಖ್ಯೆ ನಾವು ತಗೊಂಡು. ಇವೆಲ್ಲ 38 ಎಲ್ಲ ಫೇಲ್ ಆದವರು. ಇವರು ಅರ್ಥ ಮಾಡ್ಕೋಬೇಕು. ನೀವು ವ್ಯತ್ಯಾಸ ತಕ್ಕೋಬೇಕಾಗ್ತದೆ. ಯಾವುದೇ ಒಂದು ಗಣಿತವನ್ನು ಹೆಂಗೆ ತಿಳಿಸ್ತಾರೆ ಸರ್ ಅನ್ನೋದು ನೋಡ್ಕೊಂಡ್ರಿ ಅಂತಂದ್ರೆ, ಇಂಥ ಗಣಿತಗಳು ನಿಮಗೆ ಬಿದ್ದು ಅಂದ್ರೆ ಮಾಡಬೇಕಾಗ್ತದೆ. ನೋಡ್ರಿ, ಎಲ್ಲ ತಿಳಿತಲ್ಲ ನಿಮಗೆ, ಸರಿಯಾಗಿ ನೋಡ್ಕೋರಿ ಇವು ಗಣಿತಗಳನ್ನು. ಚೆನ್ನಾಗಿ ತಿಳಿಸ್ಕೊಂಡು ಬಿಡಿಸ್ಕೋರಿ.